ಸ್ವರ್ಗ ನೋಡಕ್ಕೆ ಎಲ್ಲೆಲ್ಲೂ ಹೊಕ್ಕಿರಲ್ಲೋ, ನಮ್ಮ ಹುಬ್ಳ್ಯಾಗ ಐತಿ ಬರ್ರೋ. ಸೀಕ್ರೆಟ್ಸ್ ಅದಾವ ಅಂತ ಹೇಳ್ಯಾರ. ಹುಬ್ಳಿಯಿಂದ 15 ಕಿಲೋಮೀಟ್ರ್. ಇಲ್ಲೆಲ್ಲ ಹೆವಿ ಐತಿ, ದಾಟಿ ಹೋಗೋದು. ಚಲ್ ಚಾಯಂಗೆ ದೋಸ್ತ, ಹೆಂಗಿದ್ರಲ್ಲಾರು? ನಾನಂತೂ ಬೆಂಕಿ ಇದ್ದಾನೆ. ಹುಬ್ಳಿಯಿಂದ 15 ಕಿಲೋಮೀಟ್ರ್ ಒಳಗಿರುವಂಥ ಒಂದು ಗಿಚ್ಚ ವ್ಯೂ ಪಾಯಿಂಟ್ಗೆ ಹೊಂಟಾನೆ, ಬೂದನಗುಡ್ಡ. ಚಲ್ ಜಾಯಂಗೆ. ಅರ್ಲಿ ಮಾರ್ನಿಂಗ್ ಹೋದ್ರೆ ಟ್ರಾಫಿಕ್ ಇರೋಂಗೆಲ್ಲ ವೈಬು ಗಿಚ್ಚಿರ್ತದೆ ನೋಡಪ್ಪ. ನಮ್ಮ ಸಿದ್ದಾರೋಡ್ ಅಜ್ಜಾರ ನಾವು ಈ ಹೋಗೋ ಪ್ಲೇಸ್ನಾಗ ಏನೋ ಒಂದು ಪವಾಡ ಮಾಡ್ಯಾರಂತ, ಅದನ್ನು ಅಲ್ಲಿ ಹೋಗಿಂದ ಹೇಳ್ತೀನಿ. ಇದು ಹುಬ್ಳಿ ಕಾರವಾರ ರೋಡ್. ಹುಬ್ಳಿಯಿಂದ ಒಂದು 10 ಕಿಲೋಮೀಟ್ರ್ ಬಂದಮೇಲೆ ರೈಟ್ ಸೈಡ್ ನಮಗೆ ಬೂದನಗುಡ್ಡ ಕಾಣಕ್ಕೆ ಸ್ಟಾರ್ಟ್ ಆಕೈತಿ. ಆ ಟಾಪ್ ಪಾಯಿಂಟಿಗೆ ಹೋಗ್ಬೇಕು ನಾವು ಇವತ್ತು. ಚಳಮಟ್ಟಿ ಅನ್ನೋ ಊರ್ಕಿಂತ ಮೊದಲು ಒಂದು ರೈಟ್ ಸೈಡ್ ಟರ್ನ್ ಬರುತ್ತೆ, ಬೂದನಗುಡ್ಡ ಕ್ರಾಸ್ ಅಂತಾರೆ ಇದಕ್ಕೆ. ಸೊ ಹಿಂಗಿಂದ ರೈಟ್ ಹೋಗ್ಬೇಕು. ಹಂಗೆ ಸ್ಟ್ರೇಟ ಒಂದು 2 ಕಿಲೋಮೀಟ್ರ್ ಬಂದರೆ ಇಲ್ಲಿ ಒಂದು 2 ಡೈವರ್ಷನ್ ಸಿಗ್ತಾವ. ಲೆಫ್ಟ್ ಹೋದ್ರೆ ನೀರು ಸಾಗರಕ್ಕೆ ಹೋಗ್ಬೋದು, ಸ್ಟ್ರೇಟ್ ಹೋದ್ರೆ ಬೂದನಗುಡ್ಡ ಬಸವೇಶ್ವರ ಟೆಂಪಲ್. ವೆಹಿಕಲ್ಸ್ ಫುಲ್ ಟಾಪ್ ಮಟ್ಟ ಹೋಗ್ತವೆ, ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಮಸ್ತ್ ಐತಿ. ಏನು ಅನ್ನ ಕಾಣತ್ತು ತೂ ಮಾರೆ. ಇದು ಎಂಟ್ರೆನ್ಸ್. ಬೂದನಗುಡ್ಡ ಎಂಟ್ರಿಗೆ ಬಂದೇನೆ. ಆನ್ ದ ವೇ ಸೀಕ್ರೆಟ್ಸ್ ಅದಾವ ಅಂತ ಹೇಳ್ಯಾರ. ಏನಂತೇಳಿ ಹೋಗ್ತಾ ಚೆಕ್ ಮಾಡೋಣ. ಸಿಕ್ಕ್ರ ಹಂಗಾತು, ಸಿಗಲಿಲ್ಲ ಅಂದ್ರೆ ವ್ಯೂ ಪಾಯಿಂಟ್ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗೋಣ. ಶ್ರೀ ಬೂದನಗುಡ್ಡ ಬಸವೇಶ್ವರ ದೇವರ ಕಾಡು, ಕುರುವಿನಕೊಪ್ಪ ಅನ್ನೋ ಊರ ಹತ್ರ ಬರ್ತದಿದೆ. ವೆಹಿಕಲ್ಸ್ ಹೋಗಾಕ ರೋಡ್ ಚಲೋ ಐತಿ. ಹಿಂಗೆ ಸೀದಾ ಹೋಗ್ಬೇಕಾ. ಗೇಟಿಂದ ರೈಟ್ ಸೈಡ್ ಒಂದು ನಡ್ಕೊಂತ ಹೋಗೋ ದಾರಿ ಐತಿ. ಇಲ್ಲಿ ಹೋದ್ರೆ ಒಂದು ಅಡ್ವೆಂಚರ್ ಟ್ರೆಕ್ ಆಕೈತಂತ. ಸೊ ಹಿಂಗೆ ಹೋಗ್ಬೇಕಂತ ಮಾಡೀನಿ. ಚಲ್ ಜಾಯಂಗೆ. ಇದು ಫಸ್ಟ್ ಸೀಕ್ರೆಟ್ ಇಲ್ಲಿದೆ. ಟ್ರೆಕ್ ಅಂತೂ ಸ್ಟಾರ್ಟ್ ಮಾಡೀನಿ. ಮಸ್ತ್ ಐತಿ ವ್ಯೂ. ನಮ್ಮ ಮಂದಿ ಜಾತ್ರೆ ಇದ್ದಾಗ ಎತ್ತು ಚಕಡಿ ತೊಗೊಂಬರ್ತಾರೆ ಇಲ್ಲಿ. ಹುಬ್ಳಿಯಿಂದ 15 ಕಿಲೋಮೀಟ್ರ್, ಧಾರವಾಡಿಂದ ಎಕ್ಸಾಕ್ಟ್ 30 ಕಿಲೋಮೀಟ್ರ್. ಅರ್ಧ ತಾಸು, ಅಲ್ಲಿಂದ 1 ತಾಸು ಆರಾಮ್ ಬರ್ಬೋದು. ಮಸ್ತ್ ಕಾಣತೈತಿ. ಅಲ್ಲಿ ಫುಲ್ ಟಾಪಿಗೆ ಹೋಗ್ಬೇಕೀಗ. ಇದು ಬೂದನಗುಡ್ಡ ರಿಸರ್ವ್ ಫಾರೆಸ್ಟ್ ಅಂಡರ್ ಬರ್ತೈತಿ. ಫುಲ್ ಸ್ವಚ್ಛ ಮೇಂಟೈನ್ ಮಾಡ್ಯಾರ. ಒಂದು ಪ್ಲಾಸ್ಟಿಕ್ ಇಷ್ಟಕ್ಕೆ ಹೋಗೋದು ಹೊಲಸು ಒಂದು ಮಾಡಬೇಡ್ರಪ್ಪ. A few moments later. ಈಗ ಒಂದು 40% ಆಗೈತಿ, ಇನ್ನೂ 60% ಐತಿ. ಆಗಲೇ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗತ್ತೈತಿ. ಸ್ಟಾರ್ಟಿಂಗ್ ಲೆವೆಲ್ ಇತ್ತು, ಈಗ ನೋಡ್ದು ಹಿಂಗೈತಿ. ಫ್ರೆಂಡ್ಸ್ ಫ್ಯಾಮಿಲಿ ಅದು ಆರಾಮ್ ಬರ್ಬೋದು. ಏಜ್ ಆದವ್ರದು ಬರಬೇಡ್ರಿ, ಹತ್ತಕ್ಕಾಗೋದಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಐತಿ. ಸ್ವಲ್ಪ ಮ್ಯಾಲೆ ಹೋದ್ಮೇಲೆ ಹಿಂಗೆ ಕಾಣ್ತೈತಿ ವ್ಯೂ. ಹೋಗ್ತಾ ಹೋಗ್ತಾ ಮಸ್ತ್ ಕಾಣತೈತಿ. ಒಂದು ಅರ್ಧ ಬಂದಮೇಲೆ ನಿಮ್ಗೆ 2 ಡೈವರ್ಷನ್ ಸಿಗ್ತವೆ. ಒಂದು ಇದು ಸೀದಾ, ಇನ್ನೊಂದು ಇಲ್ಲಿ ಲೆಫ್ಟ್. ಇದು ಸ್ವಲ್ಪ ಶಾರ್ಟ್ಕಟ್ ಆಕೈತಿ, ಬಟ್ ಡಿಫಿಕಲ್ಟ್. ಇದಾದ್ರೆ ರೌಂಡ್ ಆಶ್ ಬರ್ಬೋದು. ಒಂದು ಲೆವೆಲಿಗೆ ಐತಿ, ಹೋಗ್ಬೋದು. ನಿಮ್ಗೆ ಯಾವ್ದು ಬೇಕಾ ನಿಮ್ಮ ಚಾಯ್ಸ್. ಈ ಕ್ಲೈಮೇಟಿಗೆ, ಈ ವೆದರಿಗೆ ಹುಬ್ಳಿ ಬಿಟ್ಟ ಬ್ಯಾರಿ ಎಲ್ಲೋ ದೂರ ಬಂದೇನು ಅನ್ಸಾತೈತಿ. ನಮ್ನಿ ಅದಾವ ವ್ಯೂಸ್. A few moments later. ಆಲ್ಮೋಸ್ಟ್ 70% ಬಂದೇನಿ. ಫುಲ್ ದಮ್ಮತ್ತೈತಿ. ಇಲ್ಲೆಲ್ಲ ಹೆವಿ ಐತಿ, ದಾಟಿ ಹೋಗೋದು. ಏನೇನೋ ಹಿಡ್ಕೊಳತ್ತಾವ. ದಾಟಿ ಫೈನಲಿ ಸ್ಟೆಪ್ಸ್ ಕಡೆ ಬಂದೆ. ಇಲ್ಲಿ ಬಂದ್ರೆ ಇಲ್ಲಿ ಬರ್ತೈತಿ ವ್ಯೂ. ಸೊ ನಾವು ಬಂದಿದ್ದ ದಾರಿ ಇಲ್ಲಿ ಬರ್ತೈತಿ. ಆಗಲೇ ಒಂದು ಶಾರ್ಟ್ಕಟ್ ಹೇಳಿದಲ್ಲ, ಅದು ಮಾಡಿದ್ರೆ ಇಲ್ಲಿ ಬರ್ತೈತಿ ಫುಲ್. ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದೀನಿ. ಕಮಾನ್ ಎಂಟ್ರಿ. ಬಸವೇಶ್ವರ ಮಹಾರಾಜ್ ಕಿ ಜೈ. ಕಂಪ್ಲೀಟೆಡ್. ನಡ್ಕೊತ ಟ್ರೆಕ್ಕಿಂಗ್ ಬಂದ್ರೆ ಹಿಂಗೆ ಸೀದಾ ಟೆಂಪಲ್ ಮುಂದೆ ಬರ್ತೀವಿ. ಬೈಕ್ ತೊಗೊಂಡೊಂದು ಬರೋಣ. ಅದು ನಡ್ಕೊತ ಹೋಗೋದ, ಹಿಂಗೆ ಹೋಗೋದ, ವೆಹಿಕಲ್ಸ್ ಹೋಗೋದ. ವೆಹಿಕಲ್ ಮೇಲೆ ಹೋಗೋಣ ಬರ್ರಿ. ವೆಹಿಕಲ್ ಮೇಲೆ ಹೋಗೋ ಮುಂದೆ ಅನಾಹುತ ವ್ಯೂ ಕಾಣ್ತಾವೆ. ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಗ ಐತೆ, ಬೇಕಾದಂಗೆ ಪಾರ್ಕ್ ಮಾಡ್ಬೋದು.
ಸೊ ಇದು ಪಾರ್ಕಿಂಗಿಂದ ಸ್ವಲ್ಪ ಸ್ಟೆಪ್ಸ್ ಅದಾವ, ಹಿಂಗೆ ಹತ್ಕೊಂಡು ಹೋದ್ರೆ ಡೈರೆಕ್ಟ್ ಗುಡಿಗೆ ಹೋಗ್ತೀವಿ. ಈ ಸ್ಟೆಪ್ ಹತ್ತಿ ಬಂದರೆ ಟೆಂಪಲ್ ಹಿಂದೆ ಬರ್ತೀವಿ. ಅಮಾವಾಸ್ಯೆ ಪೂಜೆಗೊಮ್ಮೆ 400-500 ಜನ ಬರ್ತಾರಂತಿಲ್ಲ. ಸೊ ಒಳಗಂತೂ ಬಂದೀನಿ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ವ್ಯೂ ಪಾಯಿಂಟ್ ಕಡೆ ಹೋಗೋಣ. ಇಲ್ಲಿ ರಥೋತ್ಸವ ಬಂದು ಶ್ರಾವಣದ ಲಾಸ್ಟ್ ಸೋಮವಾರ ಅಂದ್ರೆ ಸೆಪ್ಟೆಂಬರ್ 11ಕ್ಕೆ ನಡೀತೈತಿ. ಅವಾಗ ಒಂದು 10,000 ಜನ ಬರ್ತಾರಂತಿಲ್ಲ. ಬೆಳಿಗ್ಗೆ ಲಘು ಬಂದೇನೆ, ಎಲ್ಲ ಸ್ವಚ್ಛ ಮಾಡತ್ತಾರ. ಇನ್ನು ದೇವ್ರ ದರ್ಶನ ಮಾಡ್ಕೊರಿ, ಎಲ್ಲಾರ್ಗೂ ಒಳ್ಳೇದಾಗಲಿ. ಗರಗ್ ಮಡಿವಾಳೇಶ್ವರ ಅಜ್ಜಾರ್ದು, ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜಾರ್ದು ಮೂರ್ತಿ ಪೂಜೆ ಮಾಡ್ತಾರೆ ಇಲ್ಲೇ. ದಾರ್ಯಾಗ ಬರೋ ಮುಂದೆ ಸಿದ್ಧಾರೂಢ ಅಜ್ಜಾರು ಒಂದು ಪವಾಡ ಮಾಡ್ಯಾರ ಅಂತ ಹೇಳಿದ್ದೆ. ಅದೇನಪ್ಪ ಅಂದ್ರೆ ಭಕ್ತರೆಲ್ಲರೂ ಬಂದು ಇಲ್ಲಿ ಜನರಿಗೆ ಊಟ ಕಡಿಮೆ ಆಗೈತೆ ಅಂತ ಹೇಳಿ ಅಜ್ಜಾರನ್ನ ಕೇಳಿದಾಗ ಅಜ್ಜಾರು ಭಕ್ತರು ತಂದಿದ್ದು ಸ್ವಲ್ಪ ಊಟನ ತಮ್ಮ ಜೋಳಿಗೆಯೊಳಗೆ ಹಾಕಿಸ್ಕೊತಾರಂತ. ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಓಪನ್ ಮಾಡಿ ಇವಾಗ ಊಟ ಮಾಡೋಕೆ ಹೇಳ್ರಿ ಅಂತ ಹೇಳ್ತಾರಂತ. ಎಷ್ಟು ಜನ ಬಂದು ಊಟ ಮಾಡಿದ್ರು ಆ ಊಟ ಖಾಲಿ ಆಗೋದಿಲ್ಲ ಅಂತ. ಹೆಂಗಿರ್ತತಲ್ಲ ಆ ಮೂಮೆಂಟ್. ಇದೇ ಥರ 12ನೇ ಶತಮಾನದಿಂದ 12 ಜನ ಸಂತರು ಬಂದು ಹೋಗ್ಯಾರಂತಿಲ್ಲಿ. ಅದಕ್ಕೆ ಪುಣ್ಯಕ್ಷೇತ್ರ ಅಂತಾರಂತ ಇದನ್ನು. ದೇವ್ರ ದರ್ಶನ ಅಂತೂ ಆತ. ವ್ಯೂ ಪಾಯಿಂಟ್ಸ್ ಅದಾವ ಇಲ್ಲಿ. ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ 360 ವ್ಯೂ ಐತಿ. ಸನ್ರೈಸು ಕಾಣ್ತತಿ, ಸನ್ಸೆಟು ಕಾಣ್ತತಿ. ಇಂಥವೆಲ್ಲ ನಮ್ಮ ಬೆಳಗಷ್ಟ ಸಾಧ್ಯ ಏನಂತೀರಿ. ಕಲ್ ಮೇಲೆ ಇರೋದು ಎತ್ತಿನ ಹೆಜ್ಜೆ ಗುರುತು ಅಂತೇಳಿ ಪೂಜೆ ಮಾಡ್ತಾರೆ ಇದನ್ನು. ಸೊ ಲೆಫ್ಟ್ ಸೈಡ್ ಒಂದು ವ್ಯೂ ಪಾಯಿಂಟ್ ಐತಿ. ವ್ಯೂ ಪಾಯಿಂಟ್ ಅದು ಸಿಕ್ಕಾಪಟ್ಟೆ ಇದಾವಿಲ್ಲ. ಇದು ಪಾರ್ಕಿಂಗಿಂದ ಟೆಂಪಲ್ಗೆ ಹೋಗೋದು. ಇಲ್ಲಿ ಲೆಫ್ಟ್ ಸೈಡ್ ಇನ್ನೊಂದು ದಾರಿ ಐತಿ, ಹಿಂಗೆ ಹೋಗೋಣ. ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದ್ರೆ ಇನ್ನೊಂದು ಸೀಕ್ರೆಟ್ ವ್ಯೂ ಪಾಯಿಂಟ್ ಅಂತ ಅಲ್ಲಿ ತೋರಿಸಿದೆ. ಅಲ್ಲಿ ಹಂಗೆ ಸೀದಾ ಬಂದ್ರೆ ಈ ವ್ಯೂ ಪಾಯಿಂಟಿಗೆ ಬರ್ತೈತಿ. ಇದು ವ್ಯೂ ಪಾಯಿಂಟ್ ಫೋಟೋ ಶೂಟಿಂಗ್ ಅಂತ ಹೇಳಿ ಮಾಡಿಸಿದಂಗೆ ಐತೆ ನೋಡಪ್ಪ ಇದು. ದೋಸ್ತ ಪ್ಲೇಸ್ ಅಂತೂ ಅನಾವತ್ತೈತೆ. ಮತ್ತೆ ಕುಂತಿರು ಬರ್ರಿ, ಲಗು ನೋಡ್ಕೊಂಡು ಹೋಗ್ಬರ್ರಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲ ಆರಾಮ್ ಡಿಸ್ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೂ ಬಾಯ್.